ಈ ಸ್ವಾಮಿ ವಿವೇಕಾನಂದರನ್ನು ಒಮ್ಮೆ ಯುರೋಪದಲ್ಲಿ ನೀವು ಭಾರತೀಯರು ಎದಕ್ಕೂ ಬರದವರಂತ ತುಚ್ಛ ಭಾವನೆಯಿಂದ ಕಾಣಬೇಕಾದಾಗ ಸ್ವಾಮಿ ವಿವೇಕಾನಂದರ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಿಮ್ಮ ಇತಿಹಾಸದಲ್ಲಿ ಒಬ್ಬರೇ ಒಬ್ಬ ಚಾನ್ಸಲರ್ ಲಕ್ಷ್ಮೀಬಾಯಿಯನ್ನು ತೋರಿಸಿಕೊಡಿ, ನಾನು ನಿಮ್ಗೆ ಶರಣಾಗ್ತೀನಿ ಅಂತ ಹೇಳ್ತಾರಂತೆ. ಅಂತಹ ಅಪೂರ್ವ ದೇಶ ನಮ್ಮ ಭಾರತದ್ದು. ಅಂತಹ ಚಾನ್ಸಲರ್ ಲಕ್ಷ್ಮೀಬಾಯಿ, ಟಾಟಾ ಟೋಪಾ, ನಾನಾ ಸಾಹೇಬ್, ಅಶ್ಫಾಕುಲ್ಲಾ ಖಾನ್ ಇವರಂತಹ ಕ್ರಾಂತಿಕಾರಿಗಳು ಭಾರತದಲ್ಲಿ ಹುಟ್ಟಿಯಿಲ್ಲ. ಅಕಸ್ಮಾತ್ ಇವತ್ತು ನಾವೆಲ್ಲರೂ ಕೂಡ ಅವರನ್ನ ನೆನಪು ಮಾಡಿಕೊಳ್ಳುವಂತ ಪರಿಸ್ಥಿತಿಯಲ್ಲಿಲ್ಲ. ಅಶ್ಫಾಕುಲ್ಲಾ ಖಾನ್ ಎಂತಹ ವ್ಯಕ್ತಿ, ರಾಮ್ ಪ್ರಸಾದ್ ಬಿಸ್ಮಿಲ್ ಅಶ್ಫಾಕುಲ್ಲಾ ಖಾನ್ ಸ್ನೇಹ ಹೇಗಿತ್ತು ಅಂತಂದ್ರೆ, ರಾಮ್ ಪ್ರಸಾದ್ ಬಿಸ್ಮಿಲ್ ಹುಟ್ಟಿದಾಗ ಬ್ರಾಹ್ಮಣ, ಆರ್ಯ ಸಮಾಜದ ಪ್ರವರ್ತಕ ಆತ, ಮತ್ತು ಅಶ್ಫಾಕುಲ್ಲಾ ಖಾನ್ ಮುಸ್ಲಿಂ. ಇವರಿಬ್ಬರಿಗೂ ಕೂಡ ಧರ್ಮದಿಂದ ಭೇದ ಭಾವ ಆದರೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಟು ಅಗತ್ಯ ಇರಲಿಲ್ಲ. ಇವರಿಗೆ ರಾಮ ಲಕ್ಷ್ಮಣ ಅನ್ನುವಂತಹ ಅಂತ ಕರಿತಾ ಇದ್ರಂತೆ. ಆದ್ರೆ ಇವ್ರನ್ನ ಗಲ್ಲಿ ಹಾಕೋ ಸಂದರ್ಭದಲ್ಲಿ ಅಶ್ಫಾಕುಲ್ಲಾ ಖಾನ್ ರಾಮ್ ಪ್ರಸಾದ್ ಬಿಸ್ಮಿಲ್ ಒಟ್ಟಿಗೆ ಹಾಕಲಿಲ್ಲ. ಅವ್ರನ್ನ ಬೇರೆ ಇವ್ರನ್ನ ಬೇರೆ ಮಾಡಿ ಹಾಕಿ ಹೋದ್ರು. ಅಂತಹ ಅಸಂಖ್ಯಾತ ಹೋರಾಟಗಾರರು ಭಾರತದಲ್ಲಿ ಆಗಿ ಹೋದ್ರು. ಒಮ್ಮೆ